ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಾನೆಲ್ಲರಿಗೂ ನಿಮಗೆ ಒಂದು ಯೂಸ್ ಆಗೋ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಎಷ್ಟೋ ಜನಕ್ಕೆ ಮನೆ ಕಟ್ಟೋ ಪ್ಲ್ಯಾನ್ ಇರುತ್ತೆ ಅಥವಾ ಮನೆ ಕಟ್ಟಿಸ್ತಾ ಇರ್ತಾರೆ. ಅವ್ರಿಗೆ ಯಾವ ಥರ ಒಂದು ಇಂಟೀರಿಯರ್ ವರ್ಕ್ ಆಗ್ಬೋದು ಅಥವಾ ಒಂದು ಐಡಿಯಾ ಅದರಿಂದ ಯಾವ ಥರ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂತ ಅಂದ್ಕೊತೀನಿ. ಇದು ಬಂದ್ಬಿಟ್ಟು ಒಂದು ಓಪನಿಂಗ್ ಸೆರ್ಮನಿ ಇತ್ತು ಮನೆಯದು. ಅಂದರೆ ಇದು ನಮ್ಮ ಹಸ್ಬೆಂಡ್ ಅವರೇನೆ ಒಂದು ಗೋಲ್ಡನ್ ಕೀ ಗ್ರೂಪ್ಸ್ ಒಂದು ಕಂಪ್ನಿ ಕಡೆ ಅವ್ರದ್ದು ಏನಿದೆಯಲ್ಲ ಆ ಕಂಪ್ನಿಯಿಂದ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿತ್ತು. ಸೊ ಅವರು ಓಪನಿಂಗ್ ಇಟ್ಕೊಂಡಿದ್ದರಿಂದ ನಮ್ಮನ್ನು ಇನ್ವೈಟ್ ಮಾಡಿದ್ವು. ಸೊ ಬಟ್ ಈ ಥರ ತುಂಬ ಪ್ರಾಜೆಕ್ಟ್ನ ಅವ್ರು ಕಂಪ್ಲೀಟ್ ಮಾಡಿದರು. ಬಟ್ ನಾನು ಯಾವುದೇ ಥರ ವೀಡಿಯೋಸ್ನ ತೊಗೊಂಡಿರಲಿಲ್ಲ ಮುಂಚೆ. ಬಟ್ ಈ ಒಂದು ನಾವು ಫಂಕ್ಷನ್ಗೆ ಹೋದಾಗ ನಾನು ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಅಲ್ಲಿ ಕೆಳಗಡೆ ಕಂಪ್ಲೀಟ್ ಒಂದು ಪಾರ್ಕಿಂಗ್ ಏರಿಯಾಗೆ ಅವರು ಆ ಒಂದು ಸ್ಪೇಸ್ನ ಇಟ್ಕೊಂಡಿದ್ರು. ಆ್ಯಂಡ್ ಲಿಫ್ಟ್ ವರ್ಕು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇವರು ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರಿಂದ ಅವರಿಗೆ ಬೇಕಾಗಿದ್ದಂಥ ಕಂಪ್ಲೀಟ್ ಎಲ್ಲ ವರ್ಕನ್ನು ಕೂಡ ಫಿನಿಶ್ ಮಾಡಿ ಕೊಟ್ಟಿದ್ರು. ಲಿಫ್ಟ್ ವರ್ಕ್ ಒಂದು ಕೂಡ ಪೆಂಡಿಂಗ್ ಇತ್ತು, ಅದು ಇನ್ನೊಂದು ವೀಕಲ್ಲಿ ಕಂಪ್ಲೀಟ್ ಆಗೋ ಥರ ಇತ್ತು. ಸೊ ಇದು ಅಲ್ಲಿಂದ ಫಸ್ಟ್ ಫ್ಲೋರ್ಗೆ ಬಂದಾಗ ಇಲ್ಲಿ ಒಂದು ಕಂಪ್ಲೀಟ್ ಕಮರ್ಷಿಯಲ್ ಸ್ಪೇಸ್ಗೆ ಈ ಒಂದು ಇದನ್ನು ಯೂಸ್ ಮಾಡ್ಕೊಂಡಿದ್ರು. ಅವರು ರೆಂಟ್ ಪರ್ಪಸ್ಗೆ ಬೇಕಾಗುತ್ತೆ, ಯಾಕಂದರೆ ಅದು ಮೇನ್ ರೋಡಲ್ಲಿ ಆಗಿದ್ದರಿಂದ. ಸೊ ಈ ಥರ ಒಂದು ಕಮರ್ಷಿಯಲ್ಗೆ ಅವರು ಈ ಒಂದು ಸ್ಪೇಸ್ನ, ಅಂದರೆ ಈ ಥರದ್ದು ಟೋಟಲ್ 3 ಫ್ಲೋರ್ಸ್ನ ಅವರು ಕಮರ್ಷಿಯಲ್ ಸ್ಪೇಸ್ಗೆ ಅಂತ ಇಟ್ಕೊಂಡಿದ್ದಾರೆ ರೆಂಟ್ ಪರ್ಪಸ್ಗೆ. ಸೊ ಯಾಕಂದರೆ ಮೇನ್ ರೋಡ್ ಇರೋದ್ರಿಂದ ಯಾರಾದರೂ ಈ ಥರ ಒಂದು ರೆಂಟ್ ಪರ್ಪಸ್ಗೆ ಯೂಸ್ ಆಗುತ್ತಲ್ವ, ಅದರಿಂದ ಅವರು ಒಂದು ರೆಂಟ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡ್ಕೊಂಡಿದ್ರು. ಆ್ಯಂಡ್ ಫಂಕ್ಷನ್ ಇದರಿಂದ ಅವರೆಲ್ಲ ಅಲ್ಲಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಬರೋ ಗೆಸ್ಟ್ಸ್ಗೆಲ್ಲ ಇಲ್ಲಿ ಡಿನ್ನರ್ ಅರೇಂಜ್ಮೆಂಟ್ ಆಗಿತ್ತು ಇಲ್ಲೆಲ್ಲನೂ. ಆ್ಯಂಡ್ ಅಲ್ಲಿ ಎಲ್ಲ ಸಿಟ್ಟಿಂಗ್ ಏರಿಯಾಗೆ ಆ ಥರ ಕಂಪ್ಲೀಟ್ ಒಂದು ಅವರು ಡೆಕೋರೇಟ್ ಮಾಡಿದರು. ಆ್ಯಂಡ್ ಈ ಸ್ಪೇಸು ತುಂಬಾ ಸ್ಪೇಸಿಫುಲ್ ಆಗಿತ್ತು, ಏನಾದರೂ ದೊಡ್ಡ ದೊಡ್ಡ ರೆಂಟ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲೂ ಕೂಡ ಒಂದು ಡಿನ್ನರ್ಗೆ ಅವರು ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ರು. ಆ್ಯಂಡ್ ಕಂಪ್ಲೀಟ್ ನೋಡ್ಬೋದು, ನನಗಂತೂ ಇದು ನೋಡಿದ್ನಲ್ವ ಡಿನ್ನರ್ ಸೆಟ್ ಮಾಡಿದ್ದು ತುಂಬ ಚೆನ್ನಾಗಿ ಅವರು ಮಾಡಿದರು. ಆ ಒಂದು ಪಾತ್ರೆಗಳೆಲ್ಲನೂ ಒಂದು ತುಂಬಾ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು ಡಿಸೈನ್ಸ್ ಎಲ್ಲ. ಆ್ಯಂಡ್ ಅಲ್ಲಿಂದ ಮೇಲೆ 4th ಫ್ಲೋರ್ಗೆ ಬಂದಾಗ ಇಲ್ಲಿ ಬಂದುಬಿಟ್ಟು ಅವರು ಏನು ಇರೋದಕ್ಕೆ ಅಂತ ಅವರು ಇಲ್ಲೊಂದು ಮನೇನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ಡಬಲ್ 2 BHK ಹೌಸ್ ಆಗಿದೆ ಇದು ಮನೆ. ಸೊ ಇಲ್ಲಿ ನಾವು ಯಾಕಂದರೆ ಫಂಕ್ಷನ್ ಇದರಿಂದ ತುಂಬ ಜನ ಮನೇಲಿದ್ದರು ಆ್ಯಂಡ್ ಎಲ್ಲರೂ ರೆಡಿ ಆಗ್ತಾಯಿದ್ರು. ಸೊ ಅಲ್ಲಿಂದ ಎಂಟ್ರಿ ಕೊಟ್ವಿ. ಅಲ್ಲಿಂದ ಹೋದಾಗ ಇಲ್ಲಿ ಎಂಟ್ರೆನ್ಸಲ್ಲಿ ಹಾಲ್ ಇತ್ತು. ಸೊ ಅಲ್ಲಿ ಏನು ಒಂದು TV ಯೂನಿಟ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಡಿಸೈನ್ಸು ಕೂಡ ಎಲ್ಲನೂ ಇಲ್ಲಿ ತುಂಬಾ ಬ್ರೈಟ್ ಆಗಿತ್ತು. ವೈಟ್ ಕಲರ್ ವಿತ್ ಗೋಲ್ಡನ್ ಕಲರಲ್ಲಿ ಹೈಲೈಟ್ ಮಾಡಿದರು. ಆ್ಯಂಡ್ ಕಾಂಬಿನೇಷನ್ಸ್ ಆಫ್ ದ ಕಲ್ಲರ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಿಚನ್ ವರ್ಕಲ್ಲಿ ಆ ಒಂದೊಂದು ವಾಲ್ ಪೇಪರ್ಸ್ಗೂ ಕೂಡ ಅವರು ಒಂದು ಕಾಂಬಿನೇಷನ್ಸ್ ಯಾವ ಥರ ಒಂದು ಗ್ರಾನೈಟ್ ಟೈಲ್ಸ್ ಆಗ್ಬೋದು, ವುಡ್ ವರ್ಕ್ಗಾಗ್ಬೋದು ಎಲ್ಲನೂ ಒಂದು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದರು. ತುಂಬ ಯೂನಿಕಾಗಿ ಕಾಣಿಸ್ತಿತ್ತು ಡಿಸೈನ್ಸ್ ಎಲ್ಲ. ಆ್ಯಂಡ್ ಕಿಚನ್ನು ಕೂಡ ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಒಂದು ಏನು ನಮಗೆ ಇಲ್ಲಿ ಬೆಡ್ರೂಮ್ಗೆ ಬಂದಾಗ ಇಲ್ಲೂ ಕೂಡ ಒಂದು ಕಂಪ್ಲೀಟ್ ವುಡ್ ವರ್ಕು ಆ್ಯಂಡ್ ವಾಲ್ ಬ್ಯಾಕ್ ಸೈಡು ಕಂಪ್ಲೀಟ್ ಒಂದು ವರ್ಕ್ ಇತ್ತು. ಆ್ಯಂಡ್ ಇಲ್ಲಿ ಒಂದು ವಾಲ್ ಪೇಪರ್ ಏನಿದೆಯಲ್ಲ ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು ಡಿಸೈನ್ಸು. ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ಓಪನ್ ಸ್ಪೇಸ್ ಇತ್ತು, ಬಾಲ್ಕನಿ ಟೈಪು. ಅಲ್ಲಿಂದ ಇಲ್ಲಿ ಏನಂದರೆ ಅವರ ಒಂದು ಕಸ್ಟಮರ್ ಏನೇ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅವರ ಒಂದು ಟೇಸ್ಟ್ ತಕ್ಕನಂಗೆ, ಅವರ ಒಂದು ರಿಕ್ವೈರ್ಮೆಂಟ್ ತಕ್ಕನಂಗೆ ಹಾಗೂ ಅವರ ಒಂದು ಬಜೆಟ್ ತಕ್ಕನಂಗೆ ನಮ್ಮ ಗೋಲ್ಡನ್ ಕೀ ಗ್ರೂಪ್ಸ್ ಕನ್ಸ್ಟ್ರಕ್ಷನ್ನು ಕಂಪ್ನಿ ಏನಿದೆಯಲ್ಲ ಅದು ಮಾಡಿಕೊಡುತ್ತೆ. ಸೊ ಅವ್ರಿಗೆ ಅವರ ಒಂದು ಯಾವ ಥರ ರಿಕ್ವೈರ್ಮೆಂಟ್ ಬೇಕು ಆ ಥರ, ಅಥವಾ ನಮ್ಮ ಬಜೆಟ್ ಕಡಿಮೆ ಇದೆ ಇಷ್ಟರಲ್ಲೇ ಬೇಕು ಅಂದರೆ ಆ ಒಂದು ರೇಂಜಲ್ಲೇ ಆ ಥರ ಒಂದು ಕನ್ಸ್ಟ್ರಕ್ಷನ್ನ ಮಾಡಿಕೊಡ್ತಾರೆ. ಈ ಥರ ತುಂಬ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇದು ಸೇಮ್ ಇನ್ನೊಂದು ಫ್ಲೋರ್ಗೆ ಬಂದಾಗ ಇಲ್ಲಿ ಅದೇ ಥರನೇ ಕಂಪ್ಲೀಟ್. ನನಗೆ ಮೇನ್ಲಿ ಇಲ್ಲಿ ಏನಂದರೆ ವುಡ್ ವರ್ಕ್ ತುಂಬಾ ಇಷ್ಟ ಆಯಿತು. ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾಂಬಿನೇಷನ್ಸು ಆ ಒಂದು ಡಿಸೈನ್ಸ್ ಏನಿತ್ತಲ್ಲ ತುಂಬಾ ಯೂನಿಕ್ಕಾಗಿ ಚೆನ್ನಾಗಿತ್ತು. ಸೊ ಎಲ್ಲನೂ ಒಂದು ಕಂಪ್ಲೀಟ್ ವಿಸಿಟ್ನ ಮಾಡಿದ್ವಿ. ಯಾಕಂದರೆ ನನಗೆ ಎಕ್ಸ್ಪೆಷಲಿ ಈ ಥರ ಏನಾದರೂ ಒಂದು ಹೊಸ ಮನೆ ಕನ್ಸ್ಟ್ರಕ್ಟ್ ಆಯಿತು ಅಂದಾಗ ಅಲ್ಲಿನ ಒಂದು ಇಂಟೀರಿಯರ್ ಡಿಸೈನ್ನ ನನಗೆ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟು. ಸೊ ಈ ಥರ ನಾನು ಹೋದಾಗ ಕಂಪ್ಲೀಟ್ ಒಂದು ಡಿಸೈನ್ನ ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಏನಾದರೂ ಇನ್ನೂ ಒಂಥರ ಯೂನಿಕ್ ಐಡಿಯಾಸ್ನ ನಾವು ಕೊಡ್ಬೋದು, ಅಥವಾ ಈ ಥರ ಒಂದು ವೀಡಿಯೋದಿಂದ ಈಗ ನೋಡೋರಿಗೆ ಕನ್ಸ್ಟ್ರಕ್ಷನ್ ಮಾಡ್ತಿರೋರಿಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು, ಅಥವಾ ಇದರಲ್ಲಿ ಇನ್ನೊಂದು ಥರ ಏನಾದರೂ ಚೇಂಜಸ್ ಆಗಿ ಇನ್ನೂ ಡಿಫ್ರೆಂಟಾಗಿ ಮಾಡ್ಬೋದು ಅನ್ನೋ ಒಂದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವೀಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ನೋಡಿಕೊಂಡು ಮೇಲೆ ಬಂದಾಗ ಇಲ್ಲಿ ಒಂದು ರೆಂಟ್ ಪರ್ಪಸ್ಗೆ ಅಂತ ಅವರು ಒಂದು
ಸಿಂಗಲ್ ಅಂದರೆ 1 BHKನ ಇಲ್ಲಿ ಮಾಡಿದರು. ಇದು ರೆಂಟ್ ಪರ್ಪಸ್ಗೆ ಅಂತ. ಇಲ್ಲೂ ಕೂಡ ಕಂಪ್ಲೀಟ್ ಒಂದು ವುಡ್ ವರ್ಕ್ ರೂಮಲ್ಲಾಗ್ಬೋದು, ಕಿಚನಲ್ಲಾಗ್ಬೋದು ಎಲ್ಲನೂ ವುಡ್ ವರ್ಕು ಕಂಪ್ಲೀಟ್ ಆಗಿತ್ತು. ಸೊ ಇದು ಬಂದುಬಿಟ್ಟು ಅವರು ಬಂದುಬಿಟ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಬಂದುಬಿಟ್ಟು ಔಟ್ ಆಫ್ ಸ್ಟೇಷನಲ್ಲಿಂದ ಅಲ್ಲಿಂದ ಅವ್ರು ಈಗ ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲೊಂದು ಪ್ರಾಜೆಕ್ಟ್ನ ನಮಗೆ ಮಾಡಿಕೊಡಿ ಅಂತ ನಮ್ಮ ಕನ್ಸ್ಟ್ರಕ್ಷನ್ ಗ್ರೂಪ್ಗೆ ಬಂದಾಗ ಅವರ ಒಂದು ಬಜೆಟು, ಅವರ ಒಂದು ಟೇಸ್ಟು, ಅವರ ಒಂದು ಕಂಪ್ಲೀಟು ಕ್ವಾಲಿಟಿ ತಕ್ಕನಂಗೆ ಮಾಡಿಕೊಟ್ರು. ಅದ್ರ ಜೊತೆಗೆ ಇಲ್ಲಿ ಮೇಲೆ ಬಂದಾಗ ಟೆರೆಸ್ ಏರಿಯಾಗೆ ಬಂದಾಗ ಇಲ್ಲಿ ಕಂಪ್ಲೀಟ್ ಒಂದು ಸೇಫ್ಟಿಗೋಸ್ಕರ ಗ್ರಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದ್ರ ಜೊತೆಗೆ ಇಲ್ಲಿ ಬಂದುಬಿಟ್ಟು ಒಂದು ತುಂಬಾ ಓಪನ್ ಸ್ಪೇಸಲ್ಲೆಲ್ಲ ಏನಂದರೆ ಇನ್ ಕೇಸ್ ಏನಾದರೂ ನಾವು ಪಾರ್ಟಿ ಇತ್ತು ಅಂದಾಗ ಮನೇಲಿ ಯಾರ್ದು ಬರ್ಡೇ ಆಗ್ಬೋದು, ಆ್ಯನಿವರ್ಸರಿ ಆಗ್ಬೋದು, ಈ ಥರ ಏನಾದರೂ ನಾವು ಸೆಲೆಬ್ರೇಟ್ ಮಾಡ್ಕೊಬೇಕು ಅಂದಾಗ ಈ ಒಂದು ಸ್ಪೇಸ್ನ ಅದಕ್ಕೆ ಅಂತಲೇ ಅವರು ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಐಡಿಯಾ ಮಾಡಿ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಕೆಲವೊಂದು ಫೋಟೋಸ್ನು ಕೂಡ ತಗೊಂಡು ಇಲ್ಲಿ ಡಿನ್ನರ್ಗೆ ಬಂದ್ವಿ. ಇಲ್ಲಿ ಕಂಪ್ಲೀಟ್ ನಾನ್ ವೆಜ್ ಡಿನ್ನರ್ ಆಗಿತ್ತು. ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ನಾವು ಸಂಡೇ ಆಗಿದ್ದರಿಂದ ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ನಾನ್ ವೆಜ್ ತೊಗೊಂಡ್ವಿ. ಮಟನ್ ಬಿರಿಯಾನಿ, ಚಿಕನ್ನು ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಟ್ವಿ. ಸೊ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.